ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 32ನೆಯ ಸೂತ್ರ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ಸೊ ಈ ಒಂದು ಸೂತ್ರದ ಪದಶಃ ಅರ್ಥ ಈ ರೀತಿಯಾದೆ. ತತ್ ಅಂತರಾಯಗಳು ಮತ್ತು ಚಿತ್ತ ವಿಕ್ಷೇಪಗಳು, ಅಂದರೆ ನಮ್ಮ ಮನಸ್ಸಿನ ಒಂದು ಅಂತರಾಯಗಳು ಮತ್ತು ಚಿತ್ತ ವಿಕ್ಷೇಪಗಳೇನಲ್ಲ ಅವುಗಳನ್ನ ತತ್ ಅಂತಂದೇಳಿ ನಾವು ಕರೆಯಲಾಗುತ್ತದೆ. ಪ್ರತಿಷೇಧಾರ್ಥಂ ಅಂದರೆ ಇವುಗಳನ್ನು ದೂರ ಮಾಡಲು, ಏಕ ಒಂದು, ತತ್ವ ಗುರಿ ಆಧಾರ, ಸೊ ಇವುಗಳನ್ನು ನಾವು ತತ್ವ ಅಂತ ಕರೀಲಿಕ್ಕಾಗುತ್ತೆ. ಅಭ್ಯಾಸ ನಿರಂತರ ಸಾಧನೆಯನ್ನು ನಾವು ಅಭ್ಯಾಸ ಅಂತ ಕರಿತೀವಿ. ಈಗ ಆ ಅಡೆತಡೆಗಳನ್ನು ನಿವಾರಿಸಲು ಮನಸ್ಸನ್ನು ಒಂದೇ ತತ್ವದ ಮೇಲೆ ಸ್ಥಿರಗೊಳಿಸುವ ನಿರಂತರ ಅಭ್ಯಾಸ ಮಾಡಬೇಕಾಗುತ್ತದೆ. ನಾವು ಇಲ್ಲಿ ಮನಸ್ಸನ್ನು ಒಂದೇ ತತ್ವದ ಮೇಲೆ ಸ್ಥಿರಗೊಳಿಸಿದಾಗ, ಅದು ನಿರಂತರವಾಗಿ ನಾವು ಸ್ಥಿರಗೊಳಿಸಿದಾಗ ಅದೊಂದು ಅಭ್ಯಾಸವಾಗ್ತದೆ. ಸೊ ಇದರ ಒಂದು ವಿವರಣೆಯನ್ನು ನೋಡಲಿಕ್ಕೆ ನಾವು ಈಗ ಆಲ್ರೆಡಿ ನಾವು 30 ಮತ್ತು 31ನೇ ಸೂತ್ರಗಳಲ್ಲಿ ಪತಂಜಲಿ ಮಹರ್ಷಿಗಳು ಸಾಧನೆಗೆ ಬರುವಂಥ 9 ಅಂತರಾಯಗಳು, ಅಂದರೆ ಅಡೆತಡೆಗಳು ಏನು ಮತ್ತು ಅವುಗಳ ಲಕ್ಷಣಗಳು ಏನು ಅಂತಂದೇಳಿ ತಿಳಿಸಿದ್ದಾರೆ. ಸೊ ಇವುಗಳನ್ನು ನಾವು ಈಗ ಅದಕ್ಕೆ ಪರಿಹಾರವೇನು, ಆ ಅಡೆತಡೆಗಳು ಬರ್ತಾ ಇರ್ತವೆ ಮನಸ್ಸಿನಲ್ಲಿ, ಮನಸ್ಸು ಚಂಚಲ ಆಗ್ತಾ ಇರ್ತದೆ. ಸೊ ಅವುಗಳಿಗೆ ಏನು ಪರಿಹಾರ ಮಾಡಬೇಕು ಅಂತಂದೇಳ್ಬಿಟ್ಟು ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಗಳು ಬಹಳ ವಿವರವಾಗಿ ತಿಳಿಸಿದ್ದಾರೆ. ಮನಸ್ಸು 1000 ದಿಕ್ಕುಗಳಲ್ಲಿ ಓಡಿದರೆ ಅಶಾಂತಿ, ಒಂದೇ ದಿಕ್ಕಿನಲ್ಲಿ ನೆಲೆಸಿದರೆ ಅದೇ ಶಾಂತಿ. ಇದೇ ಏಕತತ್ವ ಅಭ್ಯಾಸ. ಏಕತತ್ವ ಎಂದರೆ ಒಂದೇ ವಿಷಯದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವುದು. ಸೊ ಮನಸ್ಸು ಚಂಚಲವಾಗಿಬಿಟ್ಟು ಎಲ್ಲ ವಿಷಯಗಳನ್ನು ಗಮನಿಸ್ತಾ ಇರ್ತದೆ, ಆದರೆ ಅದನ್ನು ನಾವು ಒಂದೇ ವಿಷಯಕ್ಕೆ ತಂದಾಗ ಏನಾಗುತ್ತಲ್ಲ ಅದು ಸ್ಥಿರಗೊಳ್ಳುತ್ತದೆ. ಅದು ಒಂದು ಸಾಧಕನ ಸ್ವಭಾವಕ್ಕೆ ಅನುಗುಣವಾಗಿ ಇರಬೇಕಾಗುತ್ತದೆ. ಸೊ ಉದಾಹರಣೆಗೆ ನೋಡಬೇಕಂದ್ರೆ ನಾವು ಓಂ ಅಂದರೆ ಪ್ರಣವಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡೋದು, ಆ ವಿಷಯವನ್ನು ಮೌನವಾಗಿ ನಾವು ಗಮನಿಸಿದಾಗ ಏಕತತ್ವವನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಈಶ್ವರನ ಧ್ಯಾನ, ಗುರು ಧ್ಯಾನ, ಉಸಿರಾಟದ ಕಡೆ ಗಮನ ಕೊಡೋದು, ಆತ್ಮಜ್ಯೋತಿ ಕಡೆ ಗಮನವನ್ನು ಕೊಡೋದು, ಪ್ರೀತಿ, ಕರುಣೆ, ಸತ್ಯ. ಸೊ ಹೀಗೆ ಮಹರ್ಷಿ ಪತಂಜಲಿಯವರು ಒಂದೇ ವಿಷಯವನ್ನು ಕಡ್ಡಾಯವಾಗಿ ಹೇಳಿಲ್ಲ. ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಯಾವುದೇ ಒಂದು ಶುದ್ಧ ಆಧಾರವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸೊ ಹೀಗೆ ನಾವು ಒಂದು ಉದಾಹರಣೆ ನೋಡಬೇಕಂತಂದು ಹೇಳಿದರೆ, ಭೂತಗನ್ನಡಿಯಿಂದ, ಅಂದರೆ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಏನಿರ್ತದಲ್ಲ ಆ ಗ್ಲಾಸನ್ನು ಸೂರ್ಯನ ಕಿರಣಗಳನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿದರೆ ಬೆಂಕಿ ಹತ್ಕೊಳ್ತದೆ. ಸೊ ಆದರೆ ಅದೇ ಕಿರಣಗಳನ್ನು ನಾವು ಎಲ್ಲ ಕಡೆ ಹರಡಲಿಕ್ಕೆ ಬಿಟ್ಟಿವಿ ಅಂತಂದು ಹೇಳಿದರೆ ಏನೂ ಆಗುವುದಿಲ್ಲ. ಹಾಗೆಯೇ ಒಂದು ಚದುರಿದ ಮನಸ್ಸು ದುರ್ಬಲವಾಗಿರ್ತದೆ, ಏಕಾಗ್ರ ಮನಸ್ಸು ಶಕ್ತಿಶಾಲಿಯಾಗಿರ್ತದೆ. ಸೊ ಹೀಗೆ ಯೋಗದ ದೃಷ್ಟಿಯಲ್ಲಿ ಧ್ಯಾನ ಎಂದರೆ ಏನಂತಂದು ಹೇಳಿದರೆ ಒಂದೇ ವಿಷಯವನ್ನು ಬಲವಂತವಾಗಿ ಹಿಡಿದುಕೊಳ್ಳುವುದು ಅಲ್ಲ. ಮನಸ್ಸು ಓಡಿದಾಗ ಅದನ್ನು ಪ್ರೀತಿಯಿಂದ ಮತ್ತೆ ಅದೇ ತತ್ವದ ಕಡೆಗೆ ಕರೆತರುವುದು. ಇದೇ ನಿಜವಾದ ಅಭ್ಯಾಸ. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಏನಂದರೆ, ಒಂದೇ ಮಾರ್ಗದಲ್ಲಿ ನಡೆಯಿರಿ. ಪ್ರತಿದಿನ ಹೊಸ ವಿಧಾನ ಬದಲಾಯಿಸಿದರೆ ಮನಸ್ಸು ಗೊಂದಲಗೊಳ್ಳುತ್ತದೆ. ಸೊ ಒಂದು ಮಾರ್ಗವನ್ನು ಆಯ್ಕೆ ಮಾಡಿ ಅದರಲ್ಲೇ ಸ್ಥಿರವಾಗಿರೋದು. ಸೊ ಸಣ್ಣ ಅಭ್ಯಾಸವೂ ಸಹ ಮಹತ್ವದ್ದಾಗಿರ್ತದೆ. ಇಲ್ಲಿ ಪ್ರತಿದಿನ ಕನಿಷ್ಠ 15ರಿಂದ 20 ನಿಮಿಷಗಳ ಏಕಾಗ್ರ ಸಾಧನೆ ಅನಿಯಮಿತವಾಗಿ 1 ಗಂಟೆ ಮಾಡೋದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಅಂದರೆ 15-20 ನಿಮಿಷ ನಾವು ಏಕಾಗ್ರ ಸಾಧನೆಯನ್ನು ಮಾಡಿದ್ದೀವಿ ಅಂತಂದು ಹೇಳಿದರೆ ಅದರ ಪರಿಣಾಮ ಬಹಳಷ್ಟು ಚೆನ್ನಾಗಿರ್ತದೆ. ಮನಸ್ಸು ಓಡುವುದು ಸಹಜ. ಮನಸ್ಸು ಏನಾಗ್ತದೆ, ಕೈಗೆ ಸಿಕ್ಕದಂಗೆ ಓಡ್ತಾ ಇರ್ತದೆ. ಸೊ ಅಂಥ ಓಡುವ ಮನಸ್ಸನ್ನು ನಾವು ಪ್ರತಿ ಬಾರಿ ಅದನ್ನು ಮರಳಿ ತಂದು ಮನಸ್ಸನ್ನು ಇನ್ನಷ್ಟು ಬಲವಾಗಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಕೋಬೇಕಾಗುತ್ತೆ. ಸೊ ಅದು ಎಷ್ಟು ಓಡ್ತದೆ ಓಡಲದು, ಆದರೆ ಅದನ್ನು ನಾವು ಮರಳಿ ತಗೊಂಬಂದು ಮತ್ತೆ ಆ ವಿಷಯದ ಕಡೆ ಗಮನಿಸಿದಾಗ ಅಲ್ಲಿ ಒಂದು ಅತ್ಯುತ್ತಮ ಸಾಧನೆ ಅಥವಾ ಧ್ಯಾನವಾಗಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹೀಗೆ ಪ್ರತಿದಿನ ಬೆಳಗ್ಗೆ ಶಾಂತವಾಗಿ ಕುಳಿತುಕೊಂಡು ಉಸಿರು ಅಥವಾ ಓಂಕಾರದ ಮೇಲೆ ಗಮನ ಕೇಂದ್ರೀಕರಿಸಿ, ಮನಸ್ಸು ಬೇರೆ ಕಡೆ ಹೋದರೆ ಅದನ್ನು ನಿಧಾನವಾಗಿ ಮತ್ತೆ ಹಿಂದಕ್ಕೆ ತಂದುಕೊಟ್ಟು ಈ ಒಂದು ಚಿಕ್ಕ ಅಭ್ಯಾಸವು ದೊಡ್ಡ ಆಂತರಿಕ ಬದಲಾವಣೆಗೆ ಕಾರಣವಾಗ್ತದೆ. ಸೊ ಹೀಗೆ ಏಕಾಗ್ರ ಮನಸ್ಸು ಅಸಾಧ್ಯವೆನಿಸುವ ಕಾರ್ಯಗಳನ್ನು ಸಹ ಸಾಧ್ಯವಾಗಿಸುತ್ತದೆ. ಜೀವನದಲ್ಲಿ ಯಶಸ್ಸಾಗಲಿ, ಯೋಗ ಸಾಧನೆಯಾಗಲಿ, ಚದುರಿದ ಶಕ್ತಿಗಿಂತ ಕೇಂದ್ರೀಕೃತ ಶಕ್ತಿ ಏನಾಗುತ್ತಲ್ಲ ಹೆಚ್ಚು ಪರಿಣಾಮ ಮತ್ತು ಫಲಪ್ರದವಾಗಿರ್ತದೆ. ಸೊ ಹೀಗೆ ನಾವೊಂದು ಇದನ್ನು ಆತ್ಮಚಿಂತನೆಗೆ ಗಮನಿಸಿದಾಗ ನಮ್ಮ ಜೀವನದಲ್ಲಿ
ಒಂದು ಏಕತತ್ವ ಯಾವುದು, ನಾನು ಪ್ರತಿದಿನ ಅದಕ್ಕೆ ಸಮಯ ಕೊಡುತ್ತಿದ್ದೇನೆಯೇ, ಅದನ್ನು ಸ್ವಲ್ಪ ನಾವು ಅವಲೋಕನ ಮಾಡಿಕೊಂಡ್ವಿ ಅಂತಂದು ಹೇಳಿದಾಗ ನಾವು ಯಾವುದಕ್ಕೆ ಗಮನ ಕೊಡ್ತಾ ಇದ್ದೀವಿ ಅನ್ನೋದು ಖಂಡಿತ ನಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಏಕತತ್ವಾಭ್ಯಾಸ ಒಂದು ಚಂಚಲ ಮನಸ್ಸಿಗೆ ಅತ್ಯುತ್ತಮ ಔಷಧಿ. ಏಕತತ್ವಾಭ್ಯಾಸ ಏನಿದೆಯಲ್ಲ, ಏನು ಚಂಚಲ ಮನಸ್ಸಿರ್ತದಲ್ಲ, ಅದಕ್ಕೊಂದು ಅತ್ಯುತ್ತಮವಾದ ಔಷಧಿಯಾಗಿದೆ. ಹೀಗೆ ಒಂದೇ ತತ್ವದ ಮೇಲೆ ನಿರಂತರ ಅಭ್ಯಾಸ ಮಾಡಿದಾಗ ಮನಸ್ಸು ಸ್ಥಿರವಾಗ್ತದೆ, ಅಂತರಾಯಗಳು ಕರಗುತ್ತವೆ, ಧ್ಯಾನ ಸಹಜವಾಗಿ ಆಳವಾಗುತ್ತದೆ. ಸೊ ಹೀಗೆ ಈ ಒಂದು ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿಶೇಷವಾಗಿ ನಮ್ಮ ಮನಸ್ಸನ್ನು ಯಾವ ರೀತಿ ಕೇಂದ್ರೀಕರಿಸಬೇಕಂತಂದು ಹೇಳ್ಬಿಟ್ಟು ಬಹಳಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಮತ್ತು ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ನಮಗೊಂದು ಪ್ರತಿಫಲ ಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ಬಿಟ್ಟು ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ ಅನ್ನೋದು ಸೂತ್ರವಾಗಿದೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.